ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಈ ದಿನದ ಧ್ಯಾನಕ್ಕಾಗಿ ನೇಮಕವಾಗಿರುವ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 10ರಿಂದ 14ನೇ ವಚನಗಳವರೆಗೆ. ದೇವರ ವಾಕ್ಯವನ್ನು ಆಲಿಸೋಣ. ಪ್ರಾರ್ಥನೆ ಮಾಡಬೇಕೆಂದು 2 ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಹಾದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10 ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಅವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೇನ್. ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಮಹಿಮುಂಟಾಗಲಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಮುಂಜಾನೆಯ ಶುಭ ವಂದನೆಗಳು. ಈ ದಿನಕ್ಕೆ ನೇಮಕವಾದಂಥ ವೇದವಾಕ್ಯ ನಾವು ಈಗಾಗಲೇ ಓದಿ ಕೇಳಿದ್ದೇವೆ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 10ರಿಂದ 14 ವಚನವರೆಗೂ. ಈ ದಿನ ನಾವು ನಿಮ್ಮ ಮುಂದೆ ಹಂಚಿಕೊಳ್ಳುವಂಥ ಮುಖ್ಯ ವಿಷಯ ಪಶ್ಚಾತ್ತಾಪದ ಕುರಿತು. ಹೌದು, ಈ ಲೋಕದಲ್ಲಿ ಜೀವಿಸುವಂಥ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡಲೇಬೇಕು. ಪಶ್ಚಾತ್ತಾಪ ಪಡದೆ ಹೊರತು ನಮಗೆ ಕ್ಷಮಾಪಣೆ ಇಲ್ಲ, ದೇವರ ರಕ್ಷಣೆ ಇಲ್ಲ ಮತ್ತು ಪಾಪ ಪರಿಹಾರ ಇಲ್ಲ. ಯಾಕಂದರೆ ಈ ಲೋಕದಲ್ಲಿ ಜೀವಿಸುವಂಥ ಪ್ರತಿಯೊಬ್ಬ ವ್ಯಕ್ತಿ ಪಾಪ ಮಾಡಿ ದೇವರ ಮಹಿಮೆ ಹೊಂದದೆ ಹೋಗಿದ್ದಾನೆ. ಹಾಗಾಗಿ ಈ ಒಂದು ವಾಕ್ಯ ಭಾಗದಲ್ಲಿ ನೋಡುವಾಗ 2 ವ್ಯಕ್ತಿಗಳು ಅಲ್ಲಿ ದೇವಾಲಯದಲ್ಲಿ ಹೋಗಿ ಪ್ರಾರ್ಥಿಸುವಂಥ ವಿಧಾನಗಳನ್ನು ನೋಡ್ತಿದ್ದೇವೆ. ಒಬ್ಬನು ಫರಿಸಾಯನು, ಮತ್ತೊಬ್ಬನು ಸುಂಕದವನು ಎಂಬುದಾಗಿ. ಫರಿಸಾಯನು ಪ್ರಾರ್ಥಿಸುವಾಗ ಧರ್ಮಶಾಸ್ತ್ರದ ಪ್ರಕಾರ ಸ್ವಕಾರ್ಯಗಳ ಮೂಲಕ ತಾನು ಒಬ್ಬ ನೀತಿವಂತನು ಎಂಬುದಾಗಿ ತನ್ನನ್ನು ತಾನು ಅಂದುಕೊಂಡನು ಮತ್ತು ತಾನು ಇತರ ಹಾಗೆ ಪಾಪ ಮಾಡುವನಲ್ಲ ಎಂದು ಹೇಳಿಕೊಳ್ಳೋದು ನೋಡ್ತೇವೆ. ದೇವರ ವಾಕ್ಯದ ಪ್ರಕಾರ ರೋಮಪುರ ಪತ್ರಿಕೆ 10ನೇ ಅಧ್ಯಾಯ 3ರಲ್ಲಿ ನೋಡುವಾಗ, ಅವರು ದೇವರಿಂದ ದೊರಕುವ ನೀತಿಯನ್ನರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದುದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ ಎಂಬುದಾಗಿ. ಹೌದು, ಕರ್ತನ ಪ್ರೀತಿಯ ದೇವಜನರ, ಅನೇಕ ಸಮಯದಲ್ಲಿ ನಾವು ನಮ್ಮ ಒಳ್ಳೆಯ ಕಾರ್ಯಗಳಿಂದ, ನಮ್ಮ ಸ್ವನೀತಿಯಿಂದ ದೇವರ ಒಂದು ನೀತಿಯನ್ನು ನಾವು ಕಳೆದುಕೊಳ್ಳೋರಾಗಿದ್ದೇವೆ. ನಾವು ನಮ್ಮ ಸ್ವಂತ ಆಲೋಚನೆಗಳಿಂದ, ಸ್ವಂತ ಕಾರ್ಯಗಳಿಂದ ನಾವು ನೀತಿವಂತರಾಗಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿರುತ್ತದೆ, ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ. ಹಾಗಾಗಿ ಈ ಲೋಕ ಜೀವಿಸುವ ಪ್ರತಿಯೊಬ್ಬರೂ ದೇವರ ಮುಂದೆ ಬರುವಾಗ ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ಒಪ್ಪಿಕೊಳ್ಳುವಾಗ ಮಾತ್ರ ನಮಗೆ ರಕ್ಷಣೆ, ಪಾಪ ಕ್ಷಮಾಪಣೆ ಇದೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ. ರೋಮ 3:23 ನೋಡಬೇಕಾದ್ರೆ, ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದರೆಂಬುದಾಗಿ. ಎಲ್ಲರೂ ಪಾಪಿಗಳು ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಲೂಕನ ಸುವಾರ್ತೆ 18:13 ನೋಡುವಾಗ, ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡ್ಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಅವರು ಪ್ರಾರ್ಥಿಸಲು ನೋಡ್ತೇವೆ. ಈ ವಾಕ್ಯದಲ್ಲಿ ಸುಂಕದವನು
ದೇವರ ಮುಂದೆ ತನ್ನನ್ನು ತಾನು ಒಬ್ಬ ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳಲು ನೋಡ್ತೇವೆ. ನನ್ನ ಕ್ಷಮಿಸು ಎಂದು ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುವುದನ್ನು ನೋಡ್ತೇವೆ. ಪಶ್ಚಾತ್ತಾಪ ಅಂದರೆ ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ಅಥವಾ ತನ್ನ ಭಾವಗಳನ್ನು ಬದಲಾಯಿಸಿಕೊಳ್ಳುವಂಥದ್ದು, ಕೆಟ್ಟದನ್ನು ಬಿಟ್ಟು ಒಳ್ಳೆಯದಕ್ಕೆ ತಿರುಗುವುದು, ದೇವರ ಕಡೆಗೆ ತಿರುಗುವುದು ಎಂಬುದಾಗಿ. ಫರಿಸಾಯನು ತನ್ನ ಸ್ವಕಾರ್ಯಗಳಿಂದ ನೀತಿವಂತನಾಗಲು ಪ್ರಯತ್ನಪಟ್ಟನು. ಸುಂಕದವನು ದೇವರ ಮುಂದೆ ತಾನು ಪಾಪಿಯಾಗಿದ್ದೇನೆ ಎಂದು ಒಪ್ಪಿಕೊಂಡನು. ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟನು ಮತ್ತು ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟನು. ಹೌದು, ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಪಾಪದ ಸಂಬಳ ಮರಣವಾಗಿದೆ. ಆದರೆ ದೇವರ ಮುಂದೆ ನಾವು ಬರುವಾಗ ದೇವರು ನಮಗೆ ಉಚಿತವಾದಂಥ ಆ ರಕ್ಷಣೆ, ಆ ಒಂದು ನಿತ್ಯ ಜೀವದ ನಿರೀಕ್ಷೆ ಯೇಸು ಕ್ರಿಸ್ತನಲ್ಲಿ ನಮಗೆ ಸಿದ್ಧ ಮಾಡಿಕೊಟ್ಟಿದ್ದಾನೆ. ಯಾರೆಲ್ಲ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೋ ಅವರ ಪಾಪ ಕ್ಷಮಿಸಲ್ಪಡುತ್ತದೆ ಮತ್ತು ರಕ್ಷಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆ ದೇವರು ನಮಗೆ ಅನುಗ್ರಹಿಸಿಕೊಡ್ತಾನೆ. ಈ ವಾಕ್ಯದ ಮೂಲಕವಾಗಿ ದೇವರು ತಾನೇ ನಮ್ಮನ್ನು ಬಲಪಡಿಸಿ ಆಶೀರ್ವಾದ ಮಾಡಲಿ. ಬನ್ನಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಒಂದನ್ನು ಸಲ್ಲಿಸ್ತೇವೆ. ಕೇಳಲ್ಪಟ್ಟಂಥ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಹೌದು, ಪರಿಸಾಯನು ಮತ್ತು ಸುಂಕದವನ ವಿಷಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ನಾವು ಪರಿಸರ ಹಾಗೆ ಇರದೆ ನಾವು ಸುಂಕದವರ ಹಾಗೆ ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ಒಪ್ಪಿಕೊಂಡು ಯೇಸುವೆ ನಿನ್ನ ಮೂಲಕವಾಗಿ ನಾವು ರಕ್ಷಿಸಲ್ಪಟ್ಟು ಈ ಲೋಕದಲ್ಲಿ ನೀತಿವಂತರ ನಿರ್ಣಯಿಸಲ್ಪಡುವಂತೆ ಪರಲೋಕ ಸಹಾಯ ಕೊಡು. ನಮ್ಮನ್ನು ಹೆಚ್ಚಿಸಿಕೊಳ್ಳದೆ ನಮ್ಮನ್ನು ತಗ್ಗಿಸಿಕೊಂಡು ನಿನಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಡೆದುಕೊಳ್ಳಲು ಸಹಾಯ ಮಾಡಿ. ಮತ್ತು ಈ ದಿನ ಸಾಲಪಡುವಂತೆಲ್ಲ ನಿನ್ನ ಜೀವಳ ವಾಕ್ಯಗಳಿಗಾಗಿ ಒಂದನ್ನು ಸಲ್ಲಿಸ್ತೇವೆ. ಯಾರೆಲ್ಲ ನಿನ್ನ ವಾಕ್ಯ ಕೇಳ್ತಾ ಇದ್ದಾರೆ ಎಲ್ಲರನ್ನು ಆಶೀರ್ವಾದ ಮಾಡು. ಮತ್ತು ಸಾಲಪಡುವಂತೆಲ್ಲ ಸೇವಕರನ್ನು ಕೂಡ ಆಶೀರ್ವಾದ ಮಾಡಿರಿ. ಮತ್ತು ದೇವರೇ, ಈ ದಿನಗಳಲ್ಲಿ ಬರೆಯುವಂತೆಲ್ಲ ಮಕ್ಕಳ ಪರೀಕ್ಷೆಗಾಗಿ ಬೇಡ್ತೇವೆ, ಆಶೀರ್ವಾದ ಮಾಡಿರಿ. 21 ತಾರೀಕು ಆರಂಭವಾಗುವಂಥ 10ನೇ ತರಗತಿಯ ಪರೀಕ್ಷೆ ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ನಿನ್ನ ಜ್ಞಾನ ವಿವೇಕ ಕೊಡು. ಉತ್ತಮ ರೀತಿಯಲ್ಲಿ ಪರೀಕ್ಷೆ ಬರೆದು ಹೆಚ್ಚಿನ ಅಂಕದೊಂದಿಗೆ ಪಾಸಾಗಿ ನಿನ್ನ ನಾಮ ಮಹಿಪಡಿಸುವಂಥ ಕೃಪೆ ದಯಪಾಲಿಸಿಕೊಡು. ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಮದುವೆ ದಿನ ಆಚರಿಸಿಕೊಳ್ಳುವಂಥ ಎಲ್ಲ ಮಕ್ಕಳನ್ನು ನೀನು ಹೇಳುವಾಗ ಆಶೀರ್ವಾದ ಮಾಡಿರಿ. ಸೇವೆಗೆ ಸಹಾಯ ಮಾಡುವಂತೆಲ್ಲ ಸೇವಾದಾನಿಗಳನ್ನು, ಸಭೆಗಳನ್ನು, ಕುಟುಂಬಗಳು ಹೇಳುವಾಗ ಆಶೀರ್ವಾದ ಮಾಡಿರಿ. ಅವರೆಲ್ಲ ಕೆಲಸ ಕಾರ್ಯಗಳನ್ನು ಹೇಳುವಾಗ ಆಶೀರ್ವಾದ ಮಾಡು. ನಿನ್ನನ್ನೇ ಮಹಿಪಡಿಸುವಂಥ ಕೃಪೆ ದಯಪಾಲಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಗೆ. ಆಮೇನ್. ಒಂದೇ ಸಾರಿ ನೀ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಾಗುವುದು. ಒಂದೇ ಸಾರಿ ನೀ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಾಗುವುದು. ದೇವರ ನಿಜ ನೇಮಕವು ತಪ್ಪಿಸಿಕೊಳ್ಳೋದ ಸಾಧ್ಯವು. ಇದುವೇ ಪ್ರಸನ್ನ ವೇಳೆಯು, ರಕ್ಷಣ ದಿನವು, ಕೃಪಕಾಲವು ಇಂದಿಗಲೇ. ರಕ್ಷಕ ಯೇಸು ಕಾದಿರುವ, ರಕ್ಷಣೆ ಸಿದ್ಧ ಮಾಡಿರುವ. ರಕ್ಷಕ ಯೇಸು ಕಾದಿರುವ, ರಕ್ಷಣೆ ಸಿದ್ಧ ಮಾಡಿರುವ. ಮಿತ್ರನೇ ನೀನು ಬಂದೀಗ, ನಿತ್ಯ ರಕ್ಷಣೆ ಹೊಂದೀಗ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800270033 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.